ನಗರದ ಬೆಂಗಳೂರು ರಸ್ತೆಯಲ್ಲಿರುವ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಎಸ್ಆರ್ಎಸ್ ಪ್ರೌಢಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಒಂದು ನಿರ್ದಿಷ್ಟ ಗುರಿಯನ್ನ ಇಟ್ಟುಕೊಂಡು ಸಾಧನೆ ಮಾಡಿದರೆ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಎಂದು ವಿದ್ಯಾರ್ಥಿಗಳಿಗೆ ಪೂಜ್ಯ ತ್ಯಾಗಮಯಿ ಅವರು ಕಿವಿಮಾತು ಹೇಳಿದರು. ರಾಜ್ಯವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಇವನಲ್ಲಿ ಶಕ್ತಿನೇ ಇಲ್ವಲ್ಲ, ಏನ್ ಮಾಡೋಣ? ರಾಜ ಎಲ್ಲರನ್ನು ಕೇಳಿದ, ಯಾರು ಪರಿಹಾರ ಹೇಳಿದ್ರು ಆ ಎಲ್ಲ ಪರಿಹಾರ ಮಾಡಿದ. ಆದ್ರೆ ಏನೂ ಉಪಯೋಗ ಆಗಲಿಲ್ಲ, ಏನೂ ಉಪಯೋಗ ಆಗಲಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಈ ಕಥೆ? ಗೊತ್ತಾ? ಇಲ್ಲ. ಒಂದು ಸಲ ಆ ರಾಜ್ಯಕ್ಕೆ ಒಬ್ಬ ಸಂತ ಋಷಿ ಬರ್ತಾನೆ. ಅವನು ರಾಜ್ಯದ ಊರ ಹೊರಗಡೆ ಒಂದು ದೇವಸ್ಥಾನದಲ್ಲಿ ನೆಲೆಸಿರ್ತಾನೆ. ಆ ರಾಜ್ಯದ ಜನರೆಲ್ಲರೂ ಹೋಗಿ ಸಂತರನ್ನು ಭೇಟಿಯಾಗಿ ದರ್ಶನ ಮಾಡಿ ಬರ್ತಾ ಇರ್ತಾರೆ. ರಾಜನಿಗೆ ಅನ್ನಿಸ್ತು, ನನ್ನ ಸಮಸ್ಯೆಯನ್ನು ನಾನು ಈ ಋಷಿಯ ಹತ್ರ ಕೇಳಿದ್ರೆ ನನಗೆ ಸರಿಯಾದ ಪರಿಹಾರ ಸಿಗ್ಬಹುದು. ಏನ್ ಸಮಸ್ಯೆ ರಾಜಂದು? ಏನು ಮಗ ಅಂದ್ರೆ ಪೂರ್ತಿ ವಾಕ್ಯ ಹೇಳಿ. ಹೇಳು ಮುಂದಕ್ಕೆ, ಫುಲ್ ವಾಕ್ಯ ಹೇಳಿ. ಮಗ ಅಂತ ಹೇಳಿದ್ರೆ ಏನು ಗೊತ್ತಾಯ್ತು? ಫುಲ್ ಸೆಂಟೆನ್ಸ್ ಹೇಳಿ ನನಗೆ. ಸರಿ, ಅವನು ಮುಂದೆ ರಾಜ್ಯವನ್ನು ನಡೆಸಿಕೊಂಡು ಹೋಗೋದು ಹೇಗೆ ಎಂಬ ಚಿಂತೆಯನ್ನು ಪರಿಹರಿಸಿಕೊಳ್ಳಲಿಕ್ಕೆ ಅಂತ ರಾಜ ಎಲ್ಲಿಗೆ ಹೋಗ್ತಾನೆ? ಋಷಿಯ ಹತ್ರ ಹೋಗ್ತಾನೆ. ಋಷಿಯ ಹತ್ರ ತನ್ನ ಕಷ್ಟವನ್ನು ಹೇಳ್ಕೊಂಡ. ಋಷಿ ಹೇಳ್ತಾನೆ, ರಾಜ ನೀನು ಏನು ಚಿಂತೆ ಮಾಡಬೇಡ, ಇದು ಸಮಸ್ಯೆನೇ ಅಲ್ಲ. ನೋಡಿ ಏನು ಆಶ್ಚರ್ಯ! ಯಾವುದು ರಾಜನಿಗೆ 24 ಗಂಟೆ ತಲೆ ತಿಂತಾ ಇತ್ತು ಅದು ಸಮಸ್ಯೆನೇ ಅಲ್ಲ. ಅಂದ್ರೆ ಋಷಿಯ ಮನಸ್ಸು ಎಷ್ಟು ವಿಶಾಲವಾಗಿದೆ. ಋಷಿ ಹೇಳ್ತಾನೆ, ನೋಡು ರಾಜ, ನಿನ್ನ ಮಗ ಅಥವಾ ರಾಜಕುಮಾರ ಪರಿವರ್ತನೆ ಹೊಂದಬೇಕಾದ್ರೆ ಒಂದು ಉಪಾಯ ಇದೆ. ನೀನು ಏನ್ ಮಾಡ್ಬೇಕು ಅಂದ್ರೆ, ಎಲ್ಲಿಗೆ ಕೂತ್ಕೊಳ್ಳಿ, ನನ್ನನ್ನೇ ನೋಡಿ. ನೀನು ಏನ್ ಮಾಡ್ಬೇಕಂದ್ರೆ, ರಾಜಕುಮಾರನ ಕೋಣೆಯಲ್ಲಿ ಒಂದು 7 ಅಡಿ ಎತ್ತರದ ಬಲಿಷ್ಠನಾದ ಯುವಕ. ಈ ಕಾರ್ಯಕ್ರಮದಲ್ಲಿ ಎಸ್ಆರ್ಎಸ್ ಪ್ರೌಢಶಾಲೆಯ ಶಿಕ್ಷಕರಾದ ಗುರುಸಿದ್ದಪ್ಪ, ರಂಜಿನಿ, ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀನಿವಾಸುಲು, ಯತೀಶ್ ಎಂ ಸಿದ್ದಾಪುರ, ಚೇತನ್ ಕುಮಾರ್, ಪುಷ್ಪ, ಸುಕೃತಿ, ರೂಪಾ ಗಿರೀಶ್ ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವಿವೇಕಾನಂದರ